Now we shall discuss PN junction diode in forward bias. A PN junction diode is said to be connected in forward bias when P region is connected to positive of battery and N region is connected to negative of battery. ಯಾವಾಗ PN junction diode P ರೀಸನ್ ಬ್ಯಾಟ್ರಿ ಪಾಸಿಟಿವ್ಗೆ ಕನೆಕ್ಷನ್ ಆಗಿರುತ್ತೆ ಮತ್ತು ಎನ್ ರೀಸನ್ ಬ್ಯಾಟ್ರಿ ನೆಗೆಟಿವ್ಗೆ ಕನೆಕ್ಷನ್ ಆಗಿರುತ್ತೆ. ಆ ಒಂದು ಟೈಮ್ನಲ್ಲಿ ಪಿ ಎನ್ ಜಂಕ್ಷನ್ ಡಯೋಡ್ ಫಾರ್ವರ್ಡ್ ಬಯಾಸ್ನಲ್ಲಿದೆ ಅಂತ ಅನಿಸ್ಕೊಳ್ಳುತ್ತೆ. ಸೊ ಹಿಯರ್ ವೆನ್ ಇಟ್ ಈಸ್ ಇನ್ ಫಾರ್ವರ್ಡ್ ಬಯಾಸ್, ವೆನ್ ಎ ಪಿ ಎನ್ ಜಂಕ್ಷನ್ ಡಯೋಡ್ ಈಸ್ ಇನ್ ಫಾರ್ವರ್ಡ್ ಬಯಾಸ್, ದಿಸ್ battery is applied. So here this circuit is having the battery voltage. This battery voltage, it strongly opposes the potential barrier developed across the PN junction. ಆ ಒಂದು PN junction ಅಲ್ಲಿ ಪೊಟೆನ್ಷಿಯಲ್ ಬ್ಯಾರಿಯರ್ ಅನ್ನುವಂತ ಒಂದು ಕಾನ್ಸೆಪ್ಟ್ ಇದೆ. ಅದರಲ್ಲಿ ಒಂದು ಪೊಟೆನ್ಷಿಯಲ್ ಡಿಫರೆನ್ಸ್ ಇರುತ್ತೆ VBN. ಸೊ ಈ ಫಾರ್ವರ್ಡ್ ಬಯಾಸ್ ನಲ್ಲಿ ಸೆಟ್ ಆದಾಗ ಇದರಿಂದ ಪ್ರೊವೈಡ್ ಆದಂತ ವೋಲ್ಟೇಜ್ ಆ ಪೊಟೆನ್ಷಿಯಲ್ ಬ್ಯಾರಿಯರ್ ನ ಸ್ಟ್ರಾಂಗ್ಲಿ ಅಪೋಸ್ ಮಾಡ್ತಾ ಇರುತ್ತೆ. ಸೊ ಸ್ಟೂಡೆಂಟ್ಸ್, ಯು ರಿಮೆಂಬರ್ ವಾಟ್ ಈಸ್ ದ ಫಂಕ್ಷನ್ ಆಫ್ ಪೊಟೆನ್ಷಿಯಲ್ ಬ್ಯಾರಿಯರ್? ಅದರ ಮುಖ್ಯವಾದ ಕೆಲಸ ಏನು? ಪೊಟೆನ್ಷಿಯಲ್ ಬ್ಯಾರಿಯರ್ ನ ಮುಖ್ಯವಾದ ಕೆಲಸ ಅಪೋಸಿಟ್ ಅಂದ್ರೆ ಏನು ಅಪೋಸ್ ಮಾಡೋದು? ಮೆಜಾರಿಟಿ ಚಾರ್ಜ್ ಕ್ಯಾರಿಯರ್ಗಳು ಅಂದ್ರೆ ಹೋಲ್ಸ್ಗಳು ಪಿ ಇಂದ ಎನ್ಗೆ ಬರಬಾರ್ದು, ಎಲೆಕ್ಟ್ರಾನ್ಗಳು ಎನ್ ಇಂದ ಪಿ ಕಡೆ ಹೋಗಬಾರ್ದು. ಆ ಥರ ಕಂಟ್ರೋಲ್ ಮಾಡೋದು ಯಾವುದು ಅಂದರೆ ಅದು ಪೊಟೆನ್ಷಿಯಲ್ ಬ್ಯಾರಿಯರ್. ಸೊ ನೀವು ಫಾರ್ವರ್ಡ್ ಬಯಾಸ್ ನಲ್ಲಿ ಇದನ್ನ ಸೆಟ್ ಮಾಡಿದರೆ ಈ ಬ್ಯಾಟರಿ ವೋಲ್ಟೇಜ್ ಏನ್ ಮಾಡುತ್ತಾ? ಇಟ್ ಅಪೋಸಸ್ ದ ಪೊಟೆನ್ಷಿಯಲ್ ಬ್ಯಾರಿಯರ್. ಸೊ ಈಗ ಪೊಟೆನ್ಷಿಯಲ್ ಬ್ಯಾರಿಯರ್ ವೀಕ್ ಆಯಿತು. ಪೊಟೆನ್ಷಿಯಲ್ ಬ್ಯಾರಿಯರ್ ವೀಕ್ ಆಗಿದ್ರೆ ಏನಾಗುತ್ತೆ? ಇಲ್ಲಿಂದ ಎನ್ ರೀಸನ್ ಇಂದ ಎಲೆಕ್ಟ್ರಾನ್ಗಳು ಈ ಕಡೆ ಬರ್ತವ, ಈ ಕಡೆ ಪಿ ರೀಸನ್ ಇಂದ ಹೋಲ್ಸ್ಗಳು ಈ ಕಡೆ ಬರ್ತವ. ಅಂದ್ರೆ ಮೆಜಾರಿಟಿ ಚಾರ್ಜ್ ಕ್ಯಾರಿಯರ್ಸ್ ನೌ ದೇ ಸ್ಟಾರ್ಟ್ ಮೂವಿಂಗ್ ಟುವರ್ಡ್ಸ್ ದ ಜಂಕ್ಷನ್ ಅಂಡ್ ಕ್ರಾಸ್ ದ ಜಂಕ್ಷನ್ and thereby they give rise to a current which is called forward current. ಸೊ ಇಲ್ಲಿ ಏನಾಗುತ್ತೆ? ಈಗ ಒಟ್ಟ ಈ ಕ್ಲಾಸ್ ರೂಮ್ನಲ್ಲಿ ನಿಮಗೆ ಹೇಳೋರು ಕೇಳೋರು ಯಾರು ಇಲ್ಲ ಅನ್ಕೊಳ್ಳಿ. ನಿಮ್ಗೆ ಯಾರು ಹೇಳೋರಿಲ್ಲ ಕೇಳೋರಿಲ್ಲ ಅಂದ್ರೆ ಏನಾಗುತ್ತೆ? ಈಸಿಯಾಗಿ ಹೋಗೋನು ಹೋಗ್ತಾ ಇರ್ತಾನ, ಬರೋನು ಬರ್ತಾ ಇರ್ತಾನೆ. ಸೊ ಅದೇ ಥರ ಇದರಲ್ಲಿ ನೋಡಿ, ಇದರಲ್ಲಿ ಫಾರ್ವರ್ಡ್ ಬಯಾಸ್ನಲ್ಲಿ ಈ ವೋಲ್ಟೇಜ್, ಬ್ಯಾಟ್ರಿ ವೋಲ್ಟೇಜ್ ಪೊಟೆನ್ಷಿಯಲ್ ಬ್ಯಾರಿಯರ್ಗೆ ಅಪೋಸಿಷನ್ ನ ಕೊಡುತ್ತೆ. ಪೊಟೆನ್ಷಿಯಲ್ ಬ್ಯಾರಿಯರ್ ಕೆಲಸ ಏನು? ಇಟ್ ಅಪೋಸಸ್ ದ ಫ್ಲೋ ಆಫ್ ಮೆಜಾರಿಟಿ ಚಾರ್ಜ್ ಕ್ಯಾರಿಯರ್ಸ್ ಅಕ್ರಾಸ್ ದ ಜಂಕ್ಷನ್, ರೈಟ್? ಸೊ ಈಗ ಅದಕ್ಕೆ ಒಬ್ರು ಅಪೋಸ್ ಮಾಡೋರು ಬಂದ್ರು, ಬ್ಯಾಟ್ರಿ ವೋಲ್ಟೇಜ್. ಸೊ ಅದರಿಂದಾಗಿ ಏನಾಗುತ್ತೆ? ಇಯರ್ ಮೆಜಾರಿಟಿ ಚಾರ್ಜ್ ಕ್ಯಾರಿಯರ್ಸ್ ದೇ ಕ್ರಾಸ್ ದ ಜಂಕ್ಷನ್ ಅಂಡ್ ಗಿವ್ ರೈಸಸ್ ಟು ಫಾರ್ವರ್ಡ್ ಕರೆಂಟ್. I mean electrons from N to P, they moves N to P, holes moves from P to N. After crossing the junction, they combine with the charge carriers in respective regions and give rise to what is known as forward current. So when you increase the battery voltage, ಈ voltage ನ ಜಾಸ್ತಿ ಮಾಡಿದಂಗಲ್ಲ ಏನಾಗುತ್ತಾ? ಫಾರ್ವರ್ಡ್ ಕರೆಂಟ್ ಕೂಡ ಜಾಸ್ತಿ ಆಗುತ್ತೆ. When you increase the voltage, here forward current also increases. So for a particular voltage applied in forward bias, the forward current increases rapidly. That current is called that voltage. ಅಂದ್ರೆ ಯಾವುದೋ ಒಂದು voltage ಗೆ. See, I want to draw the graph of forward bias. Y axis, this is x axis. See here, this is the graph of forward bias. Here this is applied voltage ಅಥವಾ battery voltage, applied voltage. ಇಲ್ಲಿ this is forward current.
forward current I in milliampere. I in milliampere. Forward current I in milliampere. So that is applied voltage. See here what I said now only. This is the reason. So here see this for this voltage. So 0.1, 0.2, 0.3, 0.4, 0.5, 0.6, 0.7 volt. ಈ ವೋಲ್ಟೇಜ್ ಏನಾಗ್ಯದ ಕರೆಂಟ್ ಜಾಸ್ತಿ ಆಗ್ತಾ ಹೋಗ್ತದೆ, ಜಾಸ್ತಿ ಆಗ್ಯದ. ಈ ಒಂದು ವೋಲ್ಟೇಜ್ ಗೆ ಕರೆಂಟ್ ಜಾಸ್ತಿ ಆಗ್ಯದ. ಈ ವೋಲ್ಟೇಜ್ ನ ಏನಂತ ಕರೆಯೋಣ ನಾವು? ದಿಸ್ ಈಸ್ ಕಾಲ್ಡ್ ನೀ ವೋಲ್ಟೇಜ್. ಏನಂತ ಕರೀತಾರೆ ಅದನ್ನ? ನೀ ವೋಲ್ಟೇಜ್. ನೀ ವೋಲ್ಟೇಜ್ ಅಥವಾ ಥ್ರೆಶೋಲ್ಡ್ ವೋಲ್ಟೇಜ್. ಏನದು? ನೀ ವೋಲ್ಟೇಜ್. ನೀ ವೋಲ್ಟೇಜ್ ಆರ್ ಇನ್ನೊಂದು ಹೆಸರೇನದಕ್ಕೆ? ಥ್ರೆಶೋಲ್ಡ್ ವೋಲ್ಟೇಜ್. ನೀ ವೋಲ್ಟೇಜ್ ಆರ್ ಥ್ರೆಶೋಲ್ಡ್ ವೋಲ್ಟೇಜ್ ಅಂತ ಕರೀತಾರೆ. ಸೊ ವಾಟ್ ಈಸ್ ದ ಮೀನಿಂಗ್ ಆಫ್ ನೀ ವೋಲ್ಟೇಜ್ ಆರ್ ಥ್ರೆಶೋಲ್ಡ್ ವೋಲ್ಟೇಜ್? It is the particular voltage applied to the PN junction diode in forward bias. The particular voltage applied to the PN junction diode in forward bias for which the current, forward current increases rapidly. ಯಾವ ಒಂದು ವೋಲ್ಟೇಜ್ ವ್ಯಾಲ್ಯೂಗೆ ಫಾರ್ವರ್ಡ್ ಕರೆಂಟ್ ಜಾಸ್ತಿ ಆಗುತ್ತೆ ಆ ಒಂದು ವೋಲ್ಟೇಜ್ ನಾವು ನೀ ವೋಲ್ಟೇಜ್ ಅಥವಾ ಥ್ರೆಶೋಲ್ಡ್ ವೋಲ್ಟೇಜ್ ಅಂತ ಕರೀತೀವಿ. ಅಂಡ್ ಒನ್ ಮೋರ್ ಥಿಂಗ್ ಯು ಅಂಡರ್ಸ್ಟ್ಯಾಂಡ್, ಇನ್ ಫಾರ್ವರ್ಡ್ ಬಯಾಸ್ a conductor behaves as see in forward bias a diode behaves as a conductor. A diode ಅಂದ್ರೆ ಯಾವುದು? PN junction diode. A PN junction diode ಯಾವ ತರ ಆಕ್ಟ್ ಆಗುತ್ತೆ ಇದು? PN junction diode behaves as a conductor. ಅದು ಒಂದು ಕಂಡಕ್ಟರ್ ತರ ಬಿಹೇವ್ ಮಾಡುತ್ತೆ. ಯಾಕೆ ಬಿಹೇವ್ ಮಾಡುತ್ತೆ ಅಂದ್ರೆ ಇಲ್ಲಿ ಮೆಜಾರಿಟಿ ಚಾರ್ಜ್ ಕ್ಯಾರಿಯರ್ಗಳಿಗೆ ಅಪೋಸಿಷನ್ ಕಡಿಮೆ ಇರುತ್ತೆ. ಮೆಜಾರಿಟಿ ಚಾರ್ಜ್ ಕ್ಯಾರಿಯರ್ಗಳು ಈಸಿಯಾಗಿ ಪಿ ಇಂದ ಎನ್ ಕಡೆ ಹೋಗ್ತಾವ, ಎನ್ ಇಂದ ಪಿ ಕಡೆ ಹೋಗ್ತಾವೆ. ಯಾಕಂದ್ರೆ ಪೊಟೆನ್ಷಿಯಲ್ ಕ್ಯಾರಿಯರ್ದು ಕೆಲಸ ಕಡಿಮೆ ಆಗ್ತದೆ. ಪೊಟೆನ್ಷಿಯಲ್ ಬ್ಯಾರಿಯರ್ ಕೆಲಸ ಕಡಿಮೆ ಆಗುತ್ತಾ. ಮತ್ತು ಇನ್ನೊಂದೇನು ಅಂಡರ್ಸ್ಟ್ಯಾಂಡ್ ಮಾಡ್ಕೋಬೇಕು ನೀವು, ಈ ಫಾರ್ವರ್ಡ್ ಬಯಾಸ್ ನಲ್ಲಿ ಪೊಟೆನ್ಷಿಯಲ್ ಬ್ಯಾರಿಯರ್ ಇಸ್ ಅಪೋಸ್ಡ್ ಬೈ ಬ್ಯಾಟರಿ ವೋಲ್ಟೇಜ್. ದಿಸ್ ಇಸ್ ದ ಫಸ್ಟ್ ಪಾಯಿಂಟ್. ಸೆಕೆಂಡ್ ಪಾಯಿಂಟ್, ಇದು ಒಂದು ಸೈಜ್ ಡೆಪ್ಲೀಷನ್ ರೀಸನ್ ನ ಒಂದು ಅಪೋಸಿಷನ್ ಆಗುತ್ತಿಲ್ಲ. ಡೆಪ್ಲೀಷನ್ ರೀಸನ್ ವೀಕ್ ಆಗುತ್ತಲ್ಲ, ಡೆಪ್ಲೀಷನ್ ರೀಸನ್ ವೀಕ್ ಆಯ್ತಾ ಇದ್ರ ಸೈಜ್ ಕಡಿಮೆ ಆಗ್ತದೆ. ಅಂದ್ರೆ ವಿಡ್ತ್ ಆಫ್ ದ ಡೆಪ್ಲೀಷನ್ ರೀಸನ್ ಹೆಸರನ್ನ ವಿಡ್ತ್ ಆಫ್ ಡೆಪ್ಲೀಷನ್ ರೀಸನ್ ಏನಾಗುತ್ತೆ? ಡಿಕ್ರೀಸ್ ಆಗುತ್ತೆ. ವಿಡ್ತ್ ಆಫ್ ಡೆಪ್ಲೀಷನ್ ರೀಸನ್ decreases. Width of depletion reason decreases because here the applied voltage or battery voltage is opposing the potential barrier. As a result of this, width of depletion reason is decreasing. So here three important points should be remembered in the concept of forward bias. The first point is battery voltage opposes the potential barrier. As a result of this, majority charge carriers cross the junction and give rise to forward current. This is the first point. Oppose ಮಾಡುತ್ತೆ ಬ್ಯಾಟರಿ ವೋಲ್ಟೇಜ್ ಪೊಟೆನ್ಷಿಯಲ್ ಬ್ಯಾರಿಯರ್ ನ ಅಪೋಸ್ ಮಾಡುತ್ತಾ, ಅದರಿಂದಾಗಿ ಅದು ಜಂಕ್ಷನ್ ನ ಕ್ರಾಸ್ ಮಾಡಿ ಅವು ಇಲ್ಲಿಂದ ಹೋಲ್ಸ್ ಗಳು ಎನ್ ಕಡೆ ಬಂದು ಎಲೆಕ್ಟ್ರಾನ್ಸ್ ಗಳು ಪಿ ಕಡೆ ಹೋಗಿ ಫಾರ್ವರ್ಡ್ ಕರೆಂಟ್ ಕ್ರಿಯೇಟ್ ಆಗುತ್ತೆ, ಫಾರ್ವರ್ಡ್ ಕರೆಂಟ್ ಫಾರ್ಮ್ ಆಗುತ್ತೆ. ಒಂದು ಪಾಯಿಂಟ್. ಸೆಕೆಂಡ್ ಪಾಯಿಂಟ್, ಯಾವುದೋ ಒಂದು ಇದು ಸೆಕೆಂಡ್ ಪಾಯಿಂಟ್ ಇದು ವಿಡ್ತ್, ಈ ಡೆಪ್ಲೀಷನ್ ರೀಸನ್ ವಿಡ್ತ್ ಕಡಿಮೆ ಆಗುತ್ತೆ, ಡಿಕ್ರೀಸ್ ಆಗುತ್ತೆ. ಸೆಕೆಂಡ್ ಪಾಯಿಂಟ್. Third point, say for a particular voltage given to the PN junction diode in forward bias, what happens here? The forward current increases rapidly. The forward current is increasing rapidly. So that voltage is called knee voltage or threshold voltage. ಅದನ್ನ ಏನಂತ ಕರೀತೀವಿ ನಾವು? knee voltage ಅಥವಾ threshold voltage ಅಂತ ಕರೀತೀವಿ. ನೆಕ್ಸ್ಟ್ ಈ ಒಂದು ಫಾರ್ವರ್ಡ್ ಬಯಾಸ್ ನಲ್ಲಿ, ಇನ್ನು ಫಾರ್ವರ್ಡ್ ಬಯಾಸ್ FB means forward bias. In forward bias, a PN junction diode behaves as a conductor. ಕಂಡಕ್ಟರ್ ತರ ಅಂದ್ರೆ ಅಪೋಸಿಷನ್ ಇಲ್ಲ, ಈಸಿಲಿ ಚಾರ್ಜ್ ಗಳನ್ನ ಬಿಟ್ಕೊಡುತ್ತೆ ಅಂತ.
So that is the conductor. Here as majority charge carriers are attracted towards the junction because potential barrier is weakened. Potential barrier, the strength of potential barrier is decreased by battery voltage. So for this reason, you can call in a forward bias a potential diode behaves as a conductor. So this is the graph of forward bias. Here forward current is taken along y-axis and it is measured in milliampere, and applied voltage is taken along x-axis. It is measured in volts. So here this voltage is the knee voltage. The value of voltage is the knee voltage ಅಥವಾ threshold voltage ಅಂತ ಕರಿಬೇಕು. See, now we shall discuss PN junction diode in a reverse bias. This is the PN junction diode. This is the P region, N region. So here depletion region increases. The width of depletion region increases. Therefore, you must give a large space for depletion region. So electrons, negative ions. These are negative ions. Positive ions. So here holes are maximum. Here electrons are maximum. Right? So and see, when you say a PN junction diode is connected in a reverse bias, see this is the battery. Negative, positive. So see, a PN junction diode in a reverse bias. When a PN junction is said to be in a reverse bias, when P region of the diode is connected to negative terminal of the battery and N region of the diode is connected to positive terminal of the battery. Ulta. Forward bias ಅಲ್ಲಿ ಏನು ಮಾಡಿದ್ರಿ, P region ಪಾಸಿಟಿವ್ ಕೊಟ್ಟಿದ್ರಿ, N region ನೆಗೆಟಿವ್ ಕೊಟ್ಟಿದ್ರಿ. ಫಾರ್ವರ್ಡ್ bias ನಲ್ಲಿ ಇದು ರಿವರ್ಸ್ bias. ರಿವರ್ಸ್ bias ಅಲ್ಲಿ ಏನು ಮಾಡಬೇಕು, P region ನೆಗೆಟಿವ್ ಕನೆಕ್ಷನ್ ಅಲ್ಲ, N region ಪಾಸಿಟಿವ್ ಕನೆಕ್ಷನ್ ಅಲ್ಲ. P region of the diode is connected to negative terminal of the battery and N region of the diode is connected to positive terminal of the battery. So this is said to be in a reverse bias, right? So ಈಗ reverse bias ನಲ್ಲಿ ಏನಾಗುತ್ತೆ, ಫಸ್ಟ್ ಪಾಯಿಂಟ್ ಏನಾಗುತ್ತೆ, battery voltage ಏನು ಮಾಡುತ್ತಾ, battery voltage supports. Remember, battery voltage support ಮಾಡುತ್ತೆ ಯಾವುದನ್ನ, potential barrier ನ. Battery voltage supports the potential barrier. Potential barrier ನ ಸಪೋರ್ಟ್ ಮಾಡುತ್ತಾ. So potential barrier ದು ಕೆಲಸ ಏನು, potential barrier ದು ಕೆಲಸ ಮೆಜಾರಿಟಿ ಚಾರ್ಜ್ ಕ್ಯಾರಿಯರ್ ಗಳನ್ನ ಅಪೋಸ್ ಮಾಡೋದು ಅದ್ರ ಕೆಲಸ. ಈಗ ಅದು ಸಪೋರ್ಟ್ ಮಾಡೋದು ಸಿಕ್ಕರು, ಬ್ಯಾಟ್ರಿ ವೋಲ್ಟೇಜ್ ಸಪೋರ್ಟ್ ಮಾಡಿದ್ರೆ ಏನಾಗುತ್ತೆ, ಈಗ ಪೊಟೆನ್ಷಿಯಲ್ ಬ್ಯಾರಿಯರ್ ಡಸ್ ನಾಟ್ ಅಲೋ ಎನಿ ಮೆಜಾರಿಟಿ ಚಾರ್ಜ್ ಕ್ಯಾರಿಯರ್ಸ್ ಟು ಕ್ರಾಸ್ ದ ಜಂಕ್ಷನ್ ಅಂಡ್ ಗಿವ್ ರೈಸಸ್ ಟು ಫಾರ್ವರ್ಡ್ ಕರೆಂಟ್. ಈಗ ಏನಾಗುತ್ತೆ, ಈ ಮೆಜಾರಿಟಿ ಚಾರ್ಜ್ ಕ್ಯಾರಿಯರ್ಸ್ ಆರ್ ಅಪೋಸ್ಡ್ ಬೈ ದ ಬ್ಯಾಟರಿ. So potential barrier, they are opposed by the potential barrier. Potential barrier ಏನು ಮಾಡುತ್ತಾ, VB. Potential barrier, it opposes the battery, it opposes the majority charge carrier. So in other words, see, ಇದು ಪ್ಲಸ್, ಹೋಲ್ಸ್ ಅಂದ್ರೆ ಪ್ಲಸ್, ಇಲ್ಲಿ ಮೈನಸ್ ಬ್ಯಾಟರಿ. ಇಲ್ಲಿ ನೋಡಿ, n ಅಂದ್ರೆ ಇಲ್ಲಿ ಮೈನಸ್ ಅದಾವೆ ಎಲೆಕ್ಟ್ರಾನ್ಸ್, ಇಲ್ಲಿ ಪ್ಲಸ್ ಅದಾವೆ. So here they are majority charge carriers, now they are attracted by the battery terminals. So towards the battery, they move away from the PN junction or they move towards the battery. Here the majority charge carriers, now they move towards the majority charge carriers. So ಏನಾಗುತ್ತೆ, majority charge as a result majority ಏನು, P ಇಂದ ಹೋಲ್ಗಳು, N ಇಂದ ಎಲೆಕ್ಟ್ರಾನ್ಗಳು. ಮೆಜಾರಿಟಿ ಚಾರ್ಜ್ ಕ್ಯಾರಿಯರ್ಸ್
majority charge carriers move away from the PN junction. PN junction ಕಡೆ ಹೋಗಲ್ಲ ಇವು. PN junction ಇಂದ ದೂರಕ್ಕೆ ಬರ್ತವೆ ಯಾವ ಮೆಜಾರಿಟಿ ಚಾರ್ಜ್ ಕ್ಯಾರಿಯರ್ಸ್. ಸೊ ನೆಕ್ಸ್ಟ್ ಏನಾಗುತ್ತೆ ವಿಡ್ತ್ ಈ ನೋಡಿ ಈ ರಿಂಗ್ ಬರುತ್ತೆ ನೋಡಿ, ರಿಂಗ್ ಬಂದ್ರೆ ಈ ವಿಡ್ತ್ ಏನಾಗುತ್ತೆ, ವಿಡ್ತ್ ದೊಡ್ಡದಾಗುತ್ತೆ, ಇನ್ಕ್ರೀಸ್ ಆಗುತ್ತೆ. ಇದೇನಾಗುತ್ತೆ ಇದು ಬ್ಯಾಟರಿ ವೋಲ್ಟೇಜ್ VO ಪ್ಲಸ್ ಇದು ಪೊಟೆನ್ಷಿಯಲ್ ಬ್ಯಾರಿಯರ್ VO ಪ್ಲಸ್ VB. ಬ್ಯಾಟರಿ ವೋಲ್ಟೇಜ್ ಮತ್ತು ಪೊಟೆನ್ಷಿಯಲ್ ಬ್ಯಾರಿಯರ್ ಅಂದ್ರೆ ಅದು ವಿಡ್ತ್ ಸೈಜ್ ಏನಾಗುತ್ತೆ ಜಾಸ್ತಿ ಆಗುತ್ತೆ. width of depletion region increases. So here see forward current is 0. No forward current flows in the circuit because all the majority charge carriers they are repelled from the PN junction. PN junction ಕಡೆ ಬರ್ತಾನೆ ಇಲ್ಲ, ಅವು ಆ ಕಡೆ ಹೋಗ್ತಾ ಇದಾವ, ಹೋಲ್ಸ್ ಗಳು ಆ ಕಡೆ ಹೋಗ್ತಾ ಇದಾವ, ಎಲೆಕ್ಟ್ರಾನ್ಸ್ ಗಳು ಈ ಕಡೆ ಹೋಗ್ತಾ ಇದಾವ. If the battery voltage is applied, when you increase the battery voltage, ಇದ್ರದ್ದು ವೋಲ್ಟೇಜ್ ನ ಜಾಸ್ತಿ ಮಾಡಿದಾಗ ಏನಾಗುತ್ತಾ ಇಲ್ಲಿರುವಂತ ಪಿ ರೀಸನ್ ಅಲ್ಲಿ ಇರುವಂತಹ ಎಲೆಕ್ಟ್ರಾನ್ಗಳು ಎನ್ ರೀಸನ್ ಅಲ್ಲಿ ಇರುವಂತಹ ಹೋಲ್ಸ್ ಗಳು ಅಂದ್ರೆ ಮೈನಾರಿಟಿ ಚಾರ್ಜ್ ಕ್ಯಾರಿಯರ್ಸ್ ಏನ್ ಮಾಡ್ತಾವ, ದೇ ಕ್ರಾಸ್ ದ ಜಂಕ್ಷನ್ ಅಂಡ್ ಗಿವ್ ರೈಸಸ್ ಟು ರಿವರ್ಸ್ ಕರೆಂಟ್. ಸೊ with the increase in battery current with the increase in battery current battery voltage not current, battery voltage ಏನಾಗುತ್ತೆ, ಬ್ಯಾಟರಿ ವೋಲ್ಟೇಜ್ ಜಾಸ್ತಿ ಮಾಡಿದ್ರೆ ಇಲ್ಲಿ ಮೈನಾರಿಟಿ ಚಾರ್ಜ್ ಕ್ಯಾರಿಯರ್ಸ್ ಗಳು, ಮೈನಾರಿಟಿ ಅಲ್ಲಿ ಯಾವ ಗೊತ್ತಾಗುತ್ತಾ, ಇಲ್ಲಿ ಯಾವ ಮೈನಾರಿಟಿ, ಇಲ್ಲಿ ಮೈನಾರಿಟಿ ಏನದವ, ಇಲ್ಲಿ ಮೈನಾರಿಟಿ ಅಂದ್ರೆ ಇಲ್ಲಿ ಎಲೆಕ್ಟ್ರಾನ್ಸ್ ಅದಾವ ಪಿ ನಲ್ಲಿ, ಅಲ್ಲಿ ಹೋಲ್ಸ್ ಅದಾವೆ. minority carriers cross the junction and give rise to reverse current give rises to reverse current. ಅವೇನಾಗ್ತಾವ ಜಂಕ್ಷನ್ ನ ಕ್ರಾಸ್ ಮಾಡಿಕೊಂಡು ರಿವರ್ಸ್ ಕರೆಂಟ್ ಅಲ್ಲಿ ಪ್ರೊಡ್ಯೂಸ್ ಮಾಡ್ತಾವ. ಸೊ ದಿಸ್ ರಿವರ್ಸ್ ಕರೆಂಟ್ ಈಸ್ ನಾಟ್ ಯೂಸ್ಫುಲ್ ಕಂಪೇರ್ಡ್ ಟು ಫಾರ್ವರ್ಡ್ ಕರೆಂಟ್. ಸೊ ಹಿಯರ್ ಇನ್ ರಿವರ್ಸ್ ಬಯಾಸ್, reverse current flows in the circuit in the PN junction diode, and this reverse current is due to minority charge carriers. So here minority charge carriers they cross the junction and give rise to what is known as reverse current. Reverse current na avu uttagtava, reverse current na produce ಮಾಡ್ತವೆ. So and here see here graph is obtained for reverse bias. We shall draw the graph in negative x-axis and negative y-axis. So this is minus y-axis. So this is minus x-axis. So the reverse voltage ಅನ್ನೋದಕ್ಕಿಂತ ಇದನ್ನ ರಿವರ್ಸ್ ಅಪ್ಲೈಡ್ ವೋಲ್ಟೇಜ್ ಅಂತಾನೆ ಕರೀಬಹುದು ನೀವು. ದಿಸ್ ಇಸ್ ಅಪ್ಲೈಡ್ ವೋಲ್ಟೇಜ್ only but in reverse bias. Applied voltage only in reverse bias, right? So this is reverse current, this one is reverse current I micro ampere. So ಇಲ್ಲಿ ಏನಾಗುತ್ತೆ, ಈ ತರ ಕರೆಂಟ್ ಬಂದು ಜಾಸ್ತಿ ಆಗುತ್ತೆ. So first initially the reverse current is 0. It increases with the increase in applied voltage. So for a particular voltage, ಈ ಒಂದು voltage ಏನಾಗಲ್ಲ, ಈ ಒಂದು voltage reverse current increases rapidly and but voltage remains constant. Voltage constant ಆಗಿ ಹೋಗ್ಬಿಡುತ್ತದೆ, ಇದು ಕರೆಂಟ್ ಜಾಸ್ತಿ ಆಗ್ತಾ ಹೋಗ್ತದೆ. ಇದು ಏನಾಗ್ತದೆ, ಇದು ಕರೆಂಟ್ ಜಾಸ್ತಿ ಆಗ್ತದೆ.
ಬಟ್ ವೋಲ್ಟೇಜ್ ಕಾನ್ಸ್ಟೆಂಟ್ ಉಳಿತದಲ್ಲ, ಇದನ್ನ ಏನಂತ ಕರೀತಾನೆ, ಈ ವೋಲ್ಟೇಜ್ ಏನಂತ ಕರೀತಾನ, ರಿವರ್ಸ್ ಬ್ರೇಕ್ ಡೌನ್ ವೋಲ್ಟೇಜ್ ಅಂತ ಕರೀತಾನೆ. ರಿವರ್ಸ್ ಬ್ರೇಕ್ ಡೌನ್ ವೋಲ್ಟೇಜ್, ರಿವರ್ಸ್ ಬ್ರೇಕ್ ಡೌನ್ voltage, reverse breakdown voltage ಅಂತ ಕರೀತಾರೆ. So this is called a reverse breakdown voltage. What is a reverse breakdown voltage? It is the particular voltage in the reverse bias PN junction diode, which see for which the current increases, reverse current increases rapidly and voltage remains constant. ಈ voltage ಇಷ್ಟೇ ಇರ್ತದೆ ನೋಡಿ, ಇಲ್ಲಿ ಸಪೋಸ್ ಇಲ್ಲಿ 0.7 ಅಂತ ಇಟ್ಕೊಳ್ಳಿ, 0.7 0.7 ಗೆ 10 ಆಯಿತು, 20 ಆಯಿತು, 30 ಆಯಿತು, 40 ಆಯಿತು, ಕರೆಂಟ್ 50 ಆಯಿತು, 60 ಆಯಿತು, 70 ಆಯಿತು, ಈ ತರ ಕರೆಂಟ್ ಜಾಸ್ತಿ ಆಗ್ತಾ ಹೋಗ್ತದೆ. ರಿವರ್ಸ್ ಕರೆಂಟ್ ರಿವರ್ಸ್ ಕರೆಂಟ್ ಜಾಸ್ತಿ ಆಗ್ತಾ ಹೋಗ್ತದೆ ಪರ್ಟಿಕ್ಯುಲರ್ ವೋಲ್ಟೇಜ್ಗೆ. ಆ ಒಂದು ಪರ್ಟಿಕ್ಯುಲರ್ ವೋಲ್ಟೇಜ್ ನ ಏನಂತ ಕರೀತೀವಿ ನಾವು, ದಟ್ ಈಸ್ ವಿ ಕಾಲ್ ದಟ್ ಒನ್ ಆಸ್ ರಿವರ್ಸ್ ಬ್ರೇಕ್ ಡೌನ್ ವೋಲ್ಟೇಜ್. And this is the diagram of IV characteristic. IV, I means current, V means potential difference. IV characteristics of semiconductor ಅಥವಾ PN junction diode. PN junction diode or semiconductor diode. ಈ ಡಯಾಗ್ರಾಮ್ ಏನು ಕರೀತಾರ, IV, I stands for current, V stands for potential difference. IV characteristics of PN junction diode or semiconductor diode. PN junction diode or semiconductor diode. And one more thing I want to tell you, in reverse bias the PN junction diode behaves like a resistor. It is behaving like a resistor. ಇದು ನೀವು ಫಾರ್ವರ್ಡ್ ಬಯಾಸ್ ನಲ್ಲಿ ಯಾವ ತರ ಬಿಹೇವ್ ಮಾಡುತ್ತಾ, ಅದು ಕಂಡಕ್ಟರ್ ತರ ಬಿಹೇವ್ ಮಾಡುತ್ತೆ. ರಿವರ್ಸ್ ಬಯಾಸ್ ನಲ್ಲಿ ಇದು ಯಾವ ತರ ಬಿಹೇವ್ ಮಾಡುತ್ತಾ, ಇದು ರೆಸಿಸ್ಟರ್ ತರ ಬಿಹೇವ್ ಮಾಡುತ್ತೆ. ಇಟ್ ಹಿಯರ್ ದ PN junction diode or semiconductor diode behaves like a resistor. ಸೊ ಯಾವಾಗ ನೀವು ರಿವರ್ಸ್ ಬಯಾಸ್ ನಲ್ಲಿ ಅಂತ ಹೇಳ್ತೀರಿ, P ರೀಸನ್ ನೆಗೆಟಿವ್ ಟರ್ಮಿನಲ್ ಆಫ್ ದ ಬ್ಯಾಟರಿ ಕೊಟ್ಟಿರಬೇಕು, N ರೀಸನ್ ಪಾಸಿಟಿವ್ ಟರ್ಮಿನಲ್ ಆಫ್ ದ ಬ್ಯಾಟರಿಗೆ ಕನೆಕ್ಷನ್ ಮಾಡಿರಬೇಕು. ಅದನ್ನ ನಾವು PN junction diode in reverse bias ಅಂತ ಕರೀತೀವಿ. P in the reverse bias ನಲ್ಲಿ ಏನಾಗುತ್ತಾ, ಬ್ಯಾಟರಿ ವೋಲ್ಟೇಜ್ ಪೊಟೆನ್ಷಿಯಲ್ ಬ್ಯಾರಿಯರ್ ನ ಸಪೋರ್ಟ್ ಮಾಡುತ್ತೆ. ಫಾರ್ವರ್ಡ್ ಬಯಾಸ್ ನಲ್ಲಿ ಅಪೋಸ್ ಮಾಡುತ್ತೆ, ಇಲ್ಲಿ ಸಪೋರ್ಟ್ ಮಾಡೋದ್ರಿಂದಾಗಿ ಯಾವ ಈ ಕಡೆ ಬರೋದೇ ಬಿಡಂಗಿಲ್ಲ. ಸೊ ಉಲ್ಟಾ ಹೋಗ್ತಾವ, ಬ್ಯಾಟರಿ ಹೋಗ್ತವೆ, ಉಲ್ಟಾ ಹಿಂಗ್ ಬರ್ತವೆ. ಸೊ ಇಲ್ಲಿ ಬ್ಯಾಟರಿ ವೋಲ್ಟೇಜ್ ನೀವು ಜಾಸ್ತಿ ಮಾಡಿದಾಗ ಏನಾಗುತ್ತಾ, ಇಲ್ಲಿರುವಂತಹ ಮೈನಾರಿಟಿ ಕ್ಯಾರಿಯರ್ಸ್ ಅಂದ್ರೆ P ರೀಸನ್ ಅಲ್ಲಿ ಎಲೆಕ್ಟ್ರಾನ್ಗಳು ಕಡಿಮೆ ಸಂಖ್ಯೆಯಲ್ಲಿ ಇರ್ತಾವೆ, N ರೀಸನ್ ಅಲ್ಲಿ ಹೋಲ್ಸ್ಗಳು ಕಡಿಮೆ ಸಂಖ್ಯೆಯಲ್ಲಿ ಇರ್ತಾವೆ. ಕಡಿಮೆ ಸಂಖ್ಯೆಯಲ್ಲಿ ಇರುವಂತಹ ಚಾರ್ಜ್ ಕ್ಯಾರಿಯರ್ಸ್ಗಳು ಜಂಕ್ಷನ್ ಕಡೆ ಬಂದು ಜಂಕ್ಷನ್ ಕ್ರಾಸ್ ಮಾಡಿ ರಿವರ್ಸ್ ಕರೆಂಟ್ ನ ಪ್ರೊಡ್ಯೂಸ್ ಮಾಡ್ತವೆ. ಈ ರಿವರ್ಸ್ ಕರೆಂಟ್ ಯೂಸ್ಫುಲ್ ಇಲ್ಲ ಫಾರ್ವರ್ಡ್ ಕರೆಂಟಿಗೆ. ಅಂಡ್ ಈ ವಿಡ್ತ್ ಏನಾಗುತ್ತೆ, ವಿಡ್ತ್ ನೋಡಿ ಉಲ್ಟಾ ಹೋಗೋದ್ರಿಂದಾಗಿ ವಿಡ್ತ್ ಜಾಸ್ತಿ ಆಗ್ತದೆ, ವಿಡ್ತ್ ಇನ್ಕ್ರೀಸಸ್, width of depletion region increases. And here for particular voltage in the reverse bias the voltage remains constant. ಇದಾದ ನಂತರ ವೋಲ್ಟೇಜ್ ಜಾಸ್ತಿ ಆಗೋದೇ ಇಲ್ಲ, ಕರೆಂಟ್ ಜಾಸ್ತಿ ಆಗ್ತಾ ಹೋಗ್ತದೆ. that particular voltage for which the reverse current increases, that is called reverse breakdown voltage. ಏನಂತ ಕರಿತೀವಿ ಅದನ್ನ, ರಿವರ್ಸ್ ಬ್ರೇಕ್ಡೌನ್ ವೋಲ್ಟೇಜ್ ಅಂತ ಕರಿಬೇಕು.